ಕುಂಭರಾಶಿಯವರೇ, ಯಾರ ಕರ್ಮ ಚೆನ್ನಾಗಿರುತ್ತದೆಯೋ ಅವರ ಅದೃಷ್ಟವು ಚೆನ್ನಾಗಿರುತ್ತದೆ ಮತ್ತು ಯಾರ ಅದೃಷ್ಟ ಚೆನ್ನಾಗಿರುತ್ತದೆಯೋ ಅವರ ಪೂರ್ತಿ ಜೀವನವೇ ಚೆನ್ನಾಗಿರುತ್ತದೆ. ನಮಸ್ಕಾರ ಸ್ನೇಹಿತರೆ, ನನ್ನ ಪ್ರೀತಿಯ ಸ್ನೇಹಿತರೆ, ಜೈ ಮಾತಾದಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ ಸ್ನೇಹಿತರೆ, ನೀವು ಹೇಗೆ ಬಯಸಿದ್ದೀರೋ ಹಾಗೆ ಈಗ ಆಗುತ್ತಿದೆ. ಇದು ಯಾವುದೋ ಸಾಮಾನ್ಯ ವಿಷಯವಲ್ಲ. ಇದು ಈಗ ಮೇಲಿನ ಈಶ್ವರನ ಇಚ್ಛೆಯಿಂದ ಆಗುತ್ತಿದೆ. ಮನುಷ್ಯನ ಯೋಚನೆ ಮಾಡಬಹುದು, ಯೋಚನೆ ಮಾಡುವುದಕ್ಕಿಂತ ಮೊದಲು, ಆದರೆ ಕೊನೆಯಲ್ಲಿ ನಿರ್ಧಾರ ಭಗವಂತನ ಕೈಯಲ್ಲಿ ಇರುತ್ತದೆ. ಅನೇಕ ಬಾರಿ ನಾವು ಯೋಚಿಸುತ್ತೇವೆ, ಏನೋ ನಿಮ್ಮ ವಿರುದ್ಧ ಹೋಗುತ್ತಿದೆ, ಕೆಲಸ ಸಿಗುತ್ತಿಲ್ಲ, ವ್ಯಾಪಾರ ಚೆನ್ನಾಗಿ ನಡೆಯುತ್ತಿಲ್ಲ, ಕುಟುಂಬದಲ್ಲಿ ಜಗಳ ಹೆಚ್ಚುತ್ತಿದೆ, ಆರೋಗ್ಯ ಕೈಕೊಡುತ್ತಿದೆ, ಆಗ ಅದೃಷ್ಟ ನಮ್ಮ ಶತ್ರುವಾಗಿದೆ ಎಂದು ಅನಿಸುತ್ತದೆ. ಆದರೆ ಸ್ನೇಹಿತರೆ, ಸತ್ಯ ಏನೆಂದರೆ ಅದೃಷ್ಟ ಎಂದಿಗೂ ಯಾರಿಗೂ ಶತ್ರು ಆಗುವುದಿಲ್ಲ. ಅದೃಷ್ಟ ನಮ್ಮನ್ನು ಮುಂದಿನ ಹಂತಕ್ಕೆ ತಲುಪಿಸಲು ಏನು ಅಗತ್ಯವಿದೆಯೋ ಅದನ್ನೇ ಮಾಡಿಸುತ್ತದೆ. ಸ್ನೇಹಿತರೆ, ಮುಂದೆ ತಾಂಡವ ಆಗುತ್ತದೆ. ನಿಜವಾದ ಆಟ ಈಗ ಶುರುವಾಗುತ್ತದೆ ಎಂದು ಹೇಳುತ್ತಾರಲ್ಲ, ಈ ತಾಂಡವ ಯಾವುದಕ್ಕೆ ನಾಶಕ್ಕಾಗಿ ಅಲ್ಲ, ಯಾವುದೇ ತಪ್ಪು ವಿಷಯಕ್ಕಾಗಿ ಅಲ್ಲ, ಬದಲಿಗೆ ಇದು ಬದಲಾವಣೆಯಾಗಿದೆ. ಇದು ತಾಂಡವ ಯಾರನ್ನು ಒಡೆಯಲು ಅಲ್ಲ, ಬದಲಿಗೆ ಹೊಸ ದಾರಿ ತೋರಿಸಲು. ಭಗವಾನ್ ಶಂಕರಜಿ ತಾಂಡವ ಮಾಡಿದಾಗ ಪೂರ್ತಿ ಸೃಷ್ಟಿಯೇ ನಡುಗುತ್ತದೆ. ಆದರೆ ಅದೇ ತಾಂಡವದಿಂದ ಹೊಸ ಸೃಷ್ಟಿಯಾಯಿತು, ಹೊಸ ಸಂಸಾರ ಹುಟ್ಟಿತು. ಅದೇ ರೀತಿ ನಿಮ್ಮ ಜೀವನದಲ್ಲಿ ನಿಜವಾದ ತಾಂಡವ ಆಗುವಾಗ ಪೂರ್ತಿ ದುನಿಯಾ ಸಮಸ್ಯೆಗಳು ಮುರಿಯುತ್ತವೆ ಮತ್ತು ಹೊಸ ಅವಕಾಶಗಳ ಬಾಗಿಲು ತೆರೆಯುತ್ತದೆ. ಇದು ಯಾವುದೇ ಗಾಳಿ ಮಾತಲ್ಲ, ಇದು ಯಾವುದೇ ಜೋಕ್ ಅಲ್ಲ, ಇದು 100% ಸತ್ಯವಾದ ಭವಿಷ್ಯವಾಣಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಚಲನವಲನ ಆಗಲಿದೆ ಎಂದು ನೀವು ಯೋಚಿಸಲು ಸಾಧ್ಯವಿಲ್ಲ. ಎಷ್ಟು ದೊಡ್ಡ ಬದಲಾವಣೆ ಆಗಲಿದೆ. ಈ ಚಲನವಲನ ಧನ ಮತ್ತು ಸಂಪತ್ತಿನದಾಗಿರುತ್ತದೆ, ಗೌರವದಾಗಿರುತ್ತದೆ, ಪಾರಿವಾರಿಕ ಸುಖದ್ದಾಗಿರುತ್ತದೆ ಮತ್ತು ಅತ್ಯಂತ ದೊಡ್ಡ ವಿಷಯ ನಿಮ್ಮ ಆತ್ಮವಿಶ್ವಾಸದ್ದಾಗಿರುತ್ತದೆ. ಭಗವಂತ ಅವರ ಸಮಯ ಬರುವವರೆಗೆ ಕಾಯಿಸುತ್ತಾರೆ ಮತ್ತು ಮಗು ಈಗ ಅವರ ಸಮಯ ಬಂದಿದೆ, ಮಗು ಈಗ ನನ್ನ ಅದೃಷ್ಟ ಕೆಟ್ಟಿದೆ ಎಂದು ಹೇಳಬೇಡ. ಭಗವಂತ ನಮ್ಮ ಜೊತೆ ಇರುವುದಿಲ್ಲ, ನನ್ನ ಅದೃಷ್ಟ ನನ್ನ ಜೊತೆ ಇಲ್ಲ. ಏಕೆಂದರೆ ಸ್ನೇಹಿತರೆ, ನೀವು ಏನನ್ನು ಬಯಸಿದ್ದೀರೋ ಹಾಗೆ ಈಗ ಆಗಲು ಶುರುವಾಗಿದೆ. ಇದು ಯಾವುದೋ ಸಾಮಾನ್ಯ ವಿಷಯವಲ್ಲ, ಇದು ಮೇಲಿರುವ ಈಶ್ವರನ ಇಚ್ಛೆಯಿಂದ ಆಗುತ್ತಿದೆ, ಭಗವಂತನ ಆದೇಶದಿಂದ ಆಗುತ್ತಿದೆ. ಮನುಷ್ಯ ಯೋಚನೆ ಮಾಡಬಹುದು, ಯೋಚನೆ ಮಾಡುವುದಕ್ಕಿಂತ ಮೊದಲು, ಆದರೆ ನಿರ್ಧಾರ ಭಗವಂತನ ಕೈಯಲ್ಲೇ ಇರುತ್ತದೆ. ಕೆಲವೊಮ್ಮೆ ಮನುಷ್ಯನಿಗೆ ತನ್ನ ಪ್ರಾರ್ಥನೆಗಳು ಎಲ್ಲಿಯೂ ಕೇಳಿಸುತ್ತಿಲ್ಲ ಎಂದು ಅನಿಸುತ್ತದೆ. ಅವನು ದೇವಸ್ಥಾನಕ್ಕೆ ಹೋಗುತ್ತಾನೆ, ನಮಸ್ಕರಿಸುತ್ತಾನೆ, ದೀಪ ಹಚ್ಚುತ್ತಾನೆ, ಆದರೂ ಅವನು ಬಯಸಿದ ರೀತಿಯಲ್ಲಿ ಫಲ ಸಿಗುವುದಿಲ್ಲ. ಆಗ ಮನಸ್ಸಿನಲ್ಲಿ ಪ್ರಶ್ನೆ ಬರುತ್ತದೆ, ಭಗವಂತ ಕೊನೆಗೆ ನನ್ನ ಜೊತೆ ಮಾತ್ರ ಹೀಗೆ ಯಾಕೆ ಮಾಡುತ್ತಿದ್ದೀರಾ? ಸ್ನೇಹಿತರೆ, ಭಗವಂತ ಎಂದಿಗೂ ಯಾರಿಗೂ ತಪ್ಪು ಮಾಡುವುದಿಲ್ಲ ಮತ್ತು ತಪ್ಪಾಗಲು ಬಿಡುವುದಿಲ್ಲ. ಅವರು ಕೇವಲ ಸಮಯಕ್ಕಾಗಿ ಕಾಯುತ್ತಾರೆ. ಸ್ನೇಹಿತರೆ, ಪ್ರತಿಯೊಂದು ಸರಿಯಾದ ಸಮಯವಿರುತ್ತದೆ. ಬೀಜ ಬಿತ್ತಿದ ನಂತರ ತಕ್ಷಣ ಫಲ ಸಿಗದ ಹಾಗೆ ನಮ್ಮ ಕರ್ಮಗಳ ಮತ್ತು ಪ್ರಾರ್ಥನೆಗಳ ಫಲವು ತಕ್ಷಣ ಸಿಗುವುದಿಲ್ಲ. ಈಗ ಯೋಚಿಸಿ, ನಿಮಗೆ ಕೆಲಸ ಸಿಗುತ್ತಿರಲಿಲ್ಲ, ನಿಮ್ಮ ವ್ಯಾಪಾರದಲ್ಲಿ ನಷ್ಟವಾಗುತ್ತಿತ್ತು, ಕುಟುಂಬದಲ್ಲಿ ಜಗಳ ನಡೆಯುತ್ತಿತ್ತು, ಆಗ ನಿಮಗೆ ನಮ್ಮ ಅದೃಷ್ಟ ಕೆಟ್ಟಿದೆ ಎಂದು ಅನಿಸುತ್ತದೆ. ಆದರೆ ಎಂದಾದರೂ ಯೋಚಿಸಿದ್ದೀರಾ, ಆ ಕಷ್ಟಗಳೇ ನಿಮ್ಮನ್ನು ಇನ್ನೂ ಬಲಿಷ್ಠವಾಗಿ ಮಾಡುತ್ತಿದ್ದವು. ನಿಮಗೆ ಶ್ರಮವಿಲ್ಲದೆ ಕೆಲಸ ಸಿಕ್ಕಿದ್ದರೆ ಬಹುಶಃ ನೀವು ಎಂದಿಗೂ ಶ್ರಮ ಪಡುತ್ತಿರಲಿಲ್ಲ ಮತ್ತು ಶ್ರಮದ ಬೆಲೆಯೂ ಅರ್ಥವಾಗುತ್ತಿರಲಿಲ್ಲ. ವ್ಯಾಪಾರದಲ್ಲಿ ಯಾವಾಗಲೂ ಲಾಭವೇ ಲಾಭ ಇದ್ದರೆ ಬಹುಶಃ ನೀವು ತಾಳ್ಮೆ ಮತ್ತು ನಿರ್ವಹಣೆಯ ಕಲೆಯನ್ನು ಕಲಿತಿರುವುದಿಲ್ಲ. ಕುಟುಂಬದಲ್ಲಿ ಎಂದಾದರೂ ಭಿನ್ನಾಭಿಪ್ರಾಯಗಳು ಇಲ್ಲದಿದ್ದರೆ ಬಹುಶಃ ನೀವು ಸಂಬಂಧಗಳ ಮಹತ್ವ ಅರ್ಥ ಮಾಡಿಕೊಳ್ಳುತ್ತೀರಲ್ಲ. ಆರೋಗ್ಯ ಎಂದಾದರೂ ಹಾಳಾಗದಿದ್ದರೆ ಬಹುಶಃ ನೀವು ದೇಹದ ಆರೈಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ. ಅಂದರೆ ಕಷ್ಟಗಳು ನಿಜವಾಗಿಯೂ ನಮ್ಮನ್ನು ನಮ್ಮ ಗುರಿಗಾಗಿ ತಯಾರಿಸುತ್ತವೆ. ಭಗವಂತ ನಮ್ಮನ್ನು ಎಂದಿಗೂ ಬೀಳಲು ಬಿಡುವುದಿಲ್ಲ, ಕೇವಲ ಬಗ್ಗಿಸುತ್ತಾರೆ. ಅದರಿಂದ ನಾವು ಬಲವಾಗಿ ನಿಂತುಕೊಳ್ಳಲು ಸಾಧ್ಯವಾಗುತ್ತದೆ. ಮನುಷ್ಯ ತನಗೆ ಎಲ್ಲವೂ ಗೊತ್ತು ಎಂದು ಭಾವಿಸುತ್ತಾನೆ, ಆದರೆ ಸತ್ಯ ಏನೆಂದರೆ ಮನುಷ್ಯನ ಯೋಚನೆ ಸೀಮಿತವಾಗಿದೆ, ಆದರೆ ಭಗವಂತನ ಯೋಚನೆ ಅಪರಿಮಿತವಾಗಿದೆ. ಯಾರಿಗಾದರೂ ಈ ಕೆಲಸದಲ್ಲಿ ಸಂತೋಷವಾಗಿರುತ್ತೇನೆ ಎಂದು ಅನಿಸುತ್ತದೆ, ಆದರೆ ಭಗವಂತನಿಗೆ ಯಾರ ನಿಜವಾದ ಗುರಿ ಬೇರೆಲ್ಲೋ ಇದೆ ಎಂದು ಗೊತ್ತಿರುತ್ತದೆ. ಅದಕ್ಕಾಗಿ ಭಗವಂತ ಮೊದಲು ಆ ಕೆಲಸದ ಬಾಗಿಲನ್ನು ಮುಚ್ಚುತ್ತಾರೆ. ಇದರಿಂದ ಮನುಷ್ಯ ಮುಂದೆ ಹೋಗಿ ತನ್ನ ನಿಜವಾದ ಅವಕಾಶವನ್ನು
ಪಡೆಯಬಹುದು. ಅದಕ್ಕಾಗಿ ಅನೇಕ ಬಾರಿ ನಮಗೆ ಅರ್ಥವಾಗುವುದಿಲ್ಲ. ಏನು ನಡೆಯುತ್ತಿದೆಯೋ ಅದು ನಮ್ಮ ಒಳಿತಿಗಾಗಿಯೇ ನಡೆಯುತ್ತಿದೆ. ಆದರೆ ಸಮಯ ಕಳೆದ ನಂತರ ಹಿಂತಿರುಗಿ ನೋಡಿದಾಗ ಅರ್ಥವಾಗುತ್ತದೆ, ನಿಜವಾಗಿಯೂ ಅದೇ ದಾರಿ ನಮಗೆ ಸರಿಯಾಗಿತ್ತು. ಮಗು, ಈಗ ಸಮಯ ಬದಲಾಗಿದೆ. ಇದ್ದ ಕತ್ತಲು ಮುಗಿದಿದೆ. ಇದ್ದ ಅಡೆತಡೆಗಳು ಈಗ ನಿಧಾನವಾಗಿ ತೆಗೆಯಲು ಶುರುವಾಗಿವೆ. ಈಗ ಆಗುವುದೇನೆಂದರೆ ಅದು ನಿಮ್ಮ ನಿರೀಕ್ಷೆಗಳಿಗಿಂತಲೂ ದೊಡ್ಡದಾಗಿರುತ್ತದೆ. ಸ್ನೇಹಿತರೆ, ನಿಮಗೆ ಹೇಳಲು ಬಯಸುತ್ತೇನೆ, ನನ್ನ ಪ್ರೀತಿಯ ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳೋಣ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟು ಸಂತೋಷಗಳು ಬರಲಿವೆ ಎಂದು ನೀವು ಯೋಚಿಸಲು ಸಾಧ್ಯವಿಲ್ಲ. ಎಷ್ಟು ಧನ ಸಂಪತ್ತು, ಎಷ್ಟು ವೈಭವ ಮತ್ತು ಎಷ್ಟು ಶಾಂತಿ ಬರಲಿದೆ. ಇದು ಎಲ್ಲವೂ ಆಗುವುದಕ್ಕೆ ಕಾರಣ ಭಗವಂತ ನಿಮ್ಮನ್ನು ನೀವು ವರ್ಷಗಳಿಂದ ಕನಸು ಕಂಡಿದ್ದ ಆ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಮಗು, ನೀವು ಯೋಚಿಸಲು ಸಾಧ್ಯವಿಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಜೀವನದಲ್ಲಿ ಎಷ್ಟು ಸಂತೋಷ, ಎಷ್ಟು ಧನ, ಎಷ್ಟು ವೈಭವ ಮತ್ತು ಎಷ್ಟು ಶಾಂತಿ ಬರಲಿದೆ. ಇದು ಎಲ್ಲವೂ ಇದ್ದಕ್ಕಿದ್ದಂತೆ ಆಗುವುದಿಲ್ಲ. ಇದು ಯಾವುದೇ ಕಾಕತಾಳೀಯವಲ್ಲ. ಇದು ಎಲ್ಲವೂ ಮೇಲಿನ ಈಶ್ವರನ ಕೃಪೆಯಿಂದ ಆಗುತ್ತಿದೆ. ಅವರು ನಿಮ್ಮನ್ನು ಇಷ್ಟು ಸಮಯ ಪರೀಕ್ಷಿಸಿದರು, ತಡೆದರು, ಕೆಲವೊಮ್ಮೆ ಕಣ್ಣೀರು ಕೊಟ್ಟರು ಮತ್ತು ಕೆಲವೊಮ್ಮೆ ನಿರೀಕ್ಷೆಗಳನ್ನು ಮುರಿದರು. ಕೆಲವೊಮ್ಮೆ ನಿಮ್ಮ ಅದೃಷ್ಟ ನಿಮ್ಮ ವಿರುದ್ಧ ಏಕೆ ಇದೆ ಎಂದು ನೀವು ಯೋಚಿಸುತ್ತಿದ್ದೀರಿ, ಏಕೆಂದರೆ ಎಲ್ಲರಿಗೂ ಎಲ್ಲವೂ ಸುಲಭವಾಗಿ ಸಿಗುತ್ತದೆ ಮತ್ತು ನಿಮಗೆ ಪ್ರತಿಯೊಂದಕ್ಕೂ ಹೋರಾಡಬೇಕು. ಆದರೆ ಸತ್ಯ ಏನೆಂದರೆ ಭಗವಂತ ತನ್ನ ಭಕ್ತರಿಗೆ ಎಂದಿಗೂ ಸುಲಭ ದಾರಿ ಕೊಡುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಸುಲಭ ದಾರಿಯಲ್ಲಿ ನಡೆದು ಒಮ್ಮೆ ಪಡೆಯಬಹುದು, ಆದರೆ ಆ ದಾರಿಯಲ್ಲಿ ನಡೆಯಲು ಬಂದರೆ ಬಯಸಿದಷ್ಟು ಮತ್ತು ಸಾಧ್ಯವಾದಷ್ಟು ಪಡೆಯಬಹುದು. ಅವರು ನಿಮ್ಮನ್ನು ತಪ್ಪಿಸುತ್ತಾರೆ. ಚಿನ್ನವನ್ನು ಕುಲುಮೆಯಲ್ಲಿ ಕಾಯಿಸುವ ಹಾಗೆ ಅವರು ನಿಮ್ಮನ್ನು ಬೀಳಿಸುತ್ತಾರೆ. ಇದರಿಂದ ನೀವು ಎದ್ದೇಳಲು ಕಲಿಯುತ್ತೀರಿ. ಅವರು ನಿಮ್ಮನ್ನು ಖಾಲಿ ಕೈ ಮಾಡುತ್ತಾರೆ. ಇದರಿಂದ ಅವರು ಕೈ ತುಂಬಿದಾಗ ಅದರ ಬೆಲೆ ನಿಮಗೆ ಅರ್ಥವಾಗುತ್ತದೆ. ಇಂದು ನಿಮ್ಮ ಮುಂದೆ ನಿಂತಿರುವ ಸಮಯ ಸಾಮಾನ್ಯ ಸಮಯವಲ್ಲ. ಇದು ನೀವು ಕಲ್ಪನೆ ಮಾಡಿದ ಕ್ಷಣವೇ. ಇದಕ್ಕಾಗಿ ನೀವು ರಾತ್ರಿ ಇಡೀ ಎಚ್ಚರವಿದ್ದು ಕನಸು ಕಂಡಿದ್ದೀರಿ. ಈ ಬದಲಾವಣೆ ನಿಮ್ಮ ಕರ್ಮಗಳ ಫಲ. ನೀವು ಎಷ್ಟೇ ಕಷ್ಟ ಅನುಭವಿಸುತ್ತಿದ್ದರೂ ಯಾರಿಗೂ ಕೆಟ್ಟದ್ದು ಮಾಡಲಿಲ್ಲ. ನೀವು ಪ್ರಾಮಾಣಿಕವಾಗಿ ಬದುಕಲು ಪ್ರಯತ್ನಿಸುತ್ತಿದ್ದೀರಿ. ನೀವು ಶ್ರಮ ಹಾಕುತ್ತಿದ್ದೀರಿ, ಬೆವರು ಸುರಿಸುತ್ತಿದ್ದೀರಿ ಮತ್ತು ಭಗವಂತ ಎಂದಿಗೂ ಶ್ರಮವನ್ನು ವ್ಯರ್ಥ ಮಾಡುವುದಿಲ್ಲ. ನಿಮ್ಮ ಮನೆಯಲ್ಲಿ ಈಗ ಸಂತೋಷದ ಮಳೆ ಬರಲಿದೆ. ಇಲ್ಲಿಯವರೆಗೆ ಚಿಂತೆಯ ವಾತಾವರಣವಿತ್ತು, ಭಯದ ವಾತಾವರಣವಿತ್ತು. ಅಲ್ಲಿ ಈಗ ನಗು, ಸಂತೋಷ ತುಂಬಿರುತ್ತದೆ. ಖಾಲಿ ಜೇಬು ಮತ್ತು ಮುರಿದ ಕನಸುಗಳ ದುಃಖವಿತ್ತು. ಅಲ್ಲಿ ಈಗ ತುಂಬಿದ ಧನ, ಗೌರವ ಮತ್ತು ಹೊಸ ಆತ್ಮವಿಶ್ವಾಸವಿರುತ್ತದೆ. ಸಂತೋಷ ಕೇವಲ ಹಣದಿಂದ ಬರುವುದಿಲ್ಲ ಮಗು. ಸಂತೋಷ ಬರೋದು ಮನಸ್ಸು ಶಾಂತವಾದಾಗ, ಕುಟುಂಬದಲ್ಲಿ ಪ್ರೀತಿ ಇದ್ದಾಗ ಮತ್ತು ಕುಟುಂಬದಲ್ಲಿ ನೆಮ್ಮದಿ ಇದ್ದಾಗ. ಮತ್ತು ಇದೆಲ್ಲವೂ ನಿಮಗೆ ಸಿಗಲಿದೆ. ಭಗವಂತ ನಿಮಗೆ ನೀವು ವರ್ಷಗಳಿಂದ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದ್ದ ಎಲ್ಲವನ್ನು ಕೊಡಲಿದ್ದಾರೆ. ನಿಮ್ಮ ಪ್ರಾರ್ಥನೆಗಳ ಫಲ ಈಗ ಸಿಗುವ ಸಮಯ ಬಂದಿದೆ ಸ್ನೇಹಿತರೆ. ಮತ್ತು ಇದು ನಿಮ್ಮ ಜೀವನದಲ್ಲಿ ಎದರಲ್ಲೂ ಪ್ರಗತಿ ಸಾಧಿಸಬಹುದಾದ ಸಮಯ. ಸ್ನೇಹಿತರೆ ನೋಡಿ, ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಅದೃಷ್ಟದ ನಕ್ಷತ್ರಗಳು ಇಂದು ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳದ ಸಂಕೇತಗಳನ್ನು ತೋರಿಸುತ್ತಿವೆ. ನಿಮ್ಮ ಶ್ರಮದ ಫಲ ಈಗ ಜನರ ಮುಂದೆ ಕಾಣಲು ಶುರುವಾಗುತ್ತದೆ ಮತ್ತು ನಿಮ್ಮ ಗುರುತು ಬಲವಾಗುತ್ತದೆ. ಆದರೂ ಯಾವುದೇ ನಿರ್ಧಾರದಲ್ಲಿ ಆತುರ ಪಡಬೇಡಿ, ಏಕೆಂದರೆ ಚಿಕ್ಕ ತಪ್ಪು ಕೂಡ ತೊಂದರೆಗೆ ಕಾರಣವಾಗಬಹುದು. ಆರ್ಥಿಕ ವಿಷಯಗಳಲ್ಲಿ ಯಾವುದೇ ದೊಡ್ಡ ನಿರ್ಧಾರ ಭವಿಷ್ಯಕ್ಕೆ ಲಾಭದಾಯಕ ಎಂದು ಸಾಬೀತಾಗುತ್ತದೆ. ಪಾಲುದಾರಿಕೆಯಲ್ಲಿ ಮಾಡಿದ ಕೆಲಸ ಒಳ್ಳೆಯ ಫಲಿತಾಂಶ ಕೊಡುತ್ತದೆ. ಕುಟುಂಬದಲ್ಲಿ ಯಾವುದೇ ಶುಭ ಅಥವಾ ಮಂಗಳಕರ ಕಾರ್ಯಕ್ರಮದ ತಯಾರಿಯ ಯೋಜನೆಯು ನಿಮ್ಮ ಮನೆಯ ವಾತಾವರಣವನ್ನು ಸಂತೋಷದಿಂದ ತುಂಬಿಸುತ್ತದೆ. ಅತಿಥಿಗಳು ಬರುವುದು ಹೋಗುವುದು ಇರುತ್ತದೆ. ಉದ್ಯೋಗದ ಹೊಸ ಅವಕಾಶಗಳು ಕೂಡ ನಿಮ್ಮ ಮುಂದೆ ಬರಬಹುದು. ಸಮಯವಿದ್ದಾಗ ಅದನ್ನು ಗುರುತಿಸುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ಅದೇ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ದೈನಂದಿನ ದಿನಚರಿಗೆ ಸಮಯ ಇರುತ್ತದೆ. ಇಂದು ಜವಾಬ್ದಾರಿಗಳ ಜೊತೆಗೆ ಸಂತೋಷಗಳಿಗೆ ಹೊಸ ಅವಕಾಶಗಳು ಸಿಗುತ್ತವೆ. ಏಕೆಂದರೆ ಇಂದು ನೀವು ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದು, ಯಾವುದಾದರೂ ಹೊಸ ಜಾಗಕ್ಕೆ ಸುತ್ತಾಡಲು ಹೋಗಬಹುದು. ಕುಟುಂಬದೊಂದಿಗೆ ಕಳೆದ ಸಮಯ ನಿಮಗೆ ನೆಮ್ಮದಿ ಮತ್ತು ಆತ್ಮೀಯತೆಯನ್ನು ಅನುಭವಿಸುವಂತೆ ಮಾಡುತ್ತದೆ. ಒಂದು ವೇಳೆ ಯಾವುದೋ ವಿಷಯದ ಬಗ್ಗೆ ಮನಸ್ಸಿನಲ್ಲಿ ಒತ್ತಡ ಇದ್ದರೆ ಅದರ ಪರಿಣಾಮವು ಇಂದು ನಿಮಗೆ ಸಿಗಬಹುದು. ಅದರ ಪರಿಹಾರ ಹುಡುಕಿದರೆ ಸ್ನೇಹಿತರೆ, ಸಹಾಯ ಮಾಡುವ ಅವಕಾಶವು ಇಂದು ನಿಮಗೆ ಸಿಗುತ್ತದೆ.
ಮತ್ತು ಇದರಿಂದ ನಿಮಗೆ ಆತ್ಮತೃಪ್ತಿ ಸಿಗುತ್ತದೆ. ಮಕ್ಕಳ ಕಡೆಯಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ನಿಮ್ಮ ಮುಖದಲ್ಲಿ ನಗು ತರಬಹುದು. ಕೇವಲ ನಿಮ್ಮ ಕೆಲಸಗಳ ಮೇಲೆ ಸಂಪೂರ್ಣ ಗಮನ ಇಡಿ, ಏಕೆಂದರೆ ನಿರ್ಲಕ್ಷ್ಯದಿಂದ ಒಳ್ಳೆಯ ಅವಕಾಶಗಳು ನಿಮ್ಮ ಕೈಯಿಂದ ಜಾರಬಹುದು. ಈ ವಿಷಯದ ಮೇಲೂ ಗಮನ ಇಡಿ. ಅದೇ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ದೈನಂದಿನ ದಿನಚರಿಗೆ ಸಮಯ ಇರುತ್ತದೆ. ಇಂದು ಹಿರಿಯರ ಮಾರ್ಗದರ್ಶನ ನಿಮಗೆ ಯಶಸ್ಸಿನ ದಾರಿ ತೆರೆಯಬಹುದು. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ತಾಳ್ಮೆಯಿಂದ ಯೋಚಿಸಿ ನಿರ್ಧಾರ ಮಾಡುವುದು ಅಗತ್ಯವಾಗಿರುತ್ತದೆ. ಮಕ್ಕಳ ಮೇಲೆ ಅಗತ್ಯಕ್ಕಿಂತ ಹೆಚ್ಚು ಜವಾಬ್ದಾರಿ ಹಾಕದಂತೆ ನೋಡಿಕೊಳ್ಳಿ ಮತ್ತು ಅವರೊಂದಿಗೆ ಪ್ರೀತಿಯಿಂದ ವ್ಯವಹಾರ ಮಾಡಿದರೆ ಅದು ನಿಮಗೆ ಒಳ್ಳೆಯದಾಗುತ್ತದೆ. ಒಂದು ವೇಳೆ ಯಾವುದೇ ಅಗತ್ಯವಿರುವವರಿಗೆ ಸಹಾಯ ಮಾಡುವ ಅವಕಾಶ ಸಿಕ್ಕರೆ, ನನ್ನ ಪ್ರೀತಿಯ ಸ್ನೇಹಿತರೆ, ಹಿಂದೆ ಸರಿಯಬೇಡಿ. ವ್ಯಾಪಾರದಲ್ಲಿ ಹೊಸ ಯೋಜನೆಗಳ ಮೇಲೆ ಕೆಲಸ ಪ್ರಾರಂಭಿಸಬಹುದು, ಅದು ಭವಿಷ್ಯದಲ್ಲಿ ಲಾಭ ಕೊಡುತ್ತದೆ. ಸ್ನೇಹಿತರೆ, ವಾಹನವನ್ನು ಎಚ್ಚರಿಕೆಯಿಂದ ಬಳಸಿ. ಒಂದು ವೇಳೆ ಇಂದು ನೀವು ವಾಹನ ಓಡಿಸುತ್ತಿದ್ದರೆ, ಓಡಿಸುವಾಗ ಹೆಚ್ಚುವರಿ ಎಚ್ಚರಿಕೆ ವಹಿಸುವುದು ನಿಮಗೆ ಅತ್ಯಗತ್ಯವಾಗಿರುತ್ತದೆ. ಅದೇ ಸ್ನೇಹಿತರೆ, ನಿಮಗೆ ಇರುವ ಸಮಯದಲ್ಲಿ ಇಂದು ನೀವು ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನ ಮಾಡಿಕೊಂಡು ಹೋಗಬೇಕಾಗುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡದಂತೆ ನೋಡಿಕೊಳ್ಳಿ ಮತ್ತು ಅನಗತ್ಯ ವಸ್ತುಗಳಿಗೆ ಹಣ ವ್ಯರ್ಥ ಮಾಡದಂತೆ ನೋಡಿಕೊಳ್ಳಿ. ಸ್ನೇಹಿತರೆ, ದೀರ್ಘಕಾಲದಿಂದ ನಿಂತು ಹೋದ ಕೆಲಸಗಳು ಪೂರ್ಣವಾಗುತ್ತವೆ, ಆದ್ದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಕೆಲಸದ ಸಾಮರ್ಥ್ಯ ಹೆಚ್ಚಾಗುತ್ತದೆ ಮತ್ತು ನೀವು ನಿಮ್ಮ ಕೆಲಸವನ್ನು ಬೇಗ ಮುಗಿಸುತ್ತೀರಿ. ಮನಸ್ಸಿನ ಯಾವುದೇ ದೊಡ್ಡ ಆಸೆ ಪೂರ್ಣವಾಗುವುದರಿಂದ ಸಂತೋಷ ದುಪ್ಪಟ್ಟಾಗಬಹುದು. ಜೀವನ ಸಂಗಾತಿಯೊಂದಿಗೆ ಕಳೆದ ಸಮಯ ಸಂಬಂಧವನ್ನು ಇನ್ನೂ ಬಲಪಡಿಸುತ್ತದೆ. ಆದರೂ ಮಕ್ಕಳೊಂದಿಗೆ ಯಾವುದೋ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯ ಬರಬಹುದು. ಆದ್ದರಿಂದ ತಾಳ್ಮೆ ಮತ್ತು ವಿವೇಕದಿಂದ ಕೆಲಸ ಮಾಡುವುದು ನಿಮಗೆ ಒಳ್ಳೆಯದಾಗುತ್ತದೆ. ಅದೇ ಸ್ನೇಹಿತರೆ, ನಿಮಗೆ ಹೇಳೋದು, ಹಿಂದಿನ ಅವಧಿಯಲ್ಲಿ ನೀವು ಕಷ್ಟಪಟ್ಟಿದ್ದೀರಿ, ಅದಕ್ಕೆ ತಯಾರಾಗಿರಿ. ಏಕೆಂದರೆ ಸ್ನೇಹಿತರೆ, ಹಳೆಯ ಕೆಲಸಗಳ ಫಲ ಈಗ ನಿಮಗೆ ಸಿಗಲಿದೆ. ಇಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕೆಂಬ ಸೂಚನೆಯೂ ಇದೆ. ನಿಮ್ಮ ಸುತ್ತಮುತ್ತ ಇರುವ ಜನರನ್ನು ಗುರುತಿಸಿ ಮತ್ತು ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ. ಹೌದು, ಎಷ್ಟು ಸಾಧ್ಯವೋ ಅಷ್ಟು ಇಂದು ನಿಮ್ಮ ಕಿವಿಯಿಂದ ಕೇಳಿದ್ದನ್ನು ಮತ್ತು ಕಣ್ಣಿನಿಂದ ನೋಡಿದ್ದನ್ನು ಮಾತ್ರ ನಂಬಿ. ಇಲ್ಲದಿದ್ದರೆ ಇಂದು ನೀವು ಮೋಸಕ್ಕೆ ಬಲಿಯಾಗಬಹುದು. ಸ್ನೇಹಿತರೆ, ಬಿಸಿನೆಸ್ ಕಾರಣ ಕೆಲಸಗಳನ್ನು ಮುಂದಕ್ಕೆ ಹಾಕುವ ಅಭ್ಯಾಸ ನಷ್ಟ ಉಂಟು ಮಾಡಬಹುದು. ಒಂದು ವೇಳೆ ಹೊಸ ಆಸ್ತಿ ಖರೀದಿಸುವ ಯೋಚನೆ ಮಾಡುತ್ತಿದ್ದರೆ ಸಮಯ ಈಗ ನಿಮಗೆ ಅನುಕೂಲಕರವಾಗಿದೆ. ಕುಟುಂಬದೊಂದಿಗೆ ಕಳೆದ ಸಮಯ ಮಾನಸಿಕ ಶಾಂತಿ ಕೊಡುತ್ತದೆ. ನಿಮ್ಮ ಯಾವುದೇ ಆಸೆ ಪೂರ್ಣವಾಗಬಹುದು, ಅದು ತುಂಬ ದೀರ್ಘಕಾಲದಿಂದ ಅಪೂರ್ಣವಾಗಿತ್ತು. ಹೌದು ಸ್ನೇಹಿತರೆ, ಮುಂದೆ ಬರುವ ದಿನಗಳು ನಿಮ್ಮದಾಗುತ್ತದೆ. ದೇವರಲ್ಲಿ ನಂಬಿಕೆ ಇಡಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಎಂದು ಬರೆಯಿರಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ. ಜೈ ಮಾತಾದಿ.